ಎಟಿಎಂ ದರೋಡೆ ಮತ್ತು ಸಿಬ್ಬಂದಿ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಸಾವು ಅಂತ ಸಚಿವ ರಹೀಂ ಖಾನ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಅಂದ್ರೆ ಓರ್ವ ಸಾವು ಓರ್ವ ಸೀರಿಯಸ್ ಅಂತ ಹೇಳೋದ್ರ ಬದಲು ಹೌದು ಈ ದರೋಡೆ ಪ್ರಕರಣ ಆಗಿದೆ, ಇಬ್ರು ಸಾವಾಗಿದೆ ಅಂತ ಅಂದ್ಬಿಟ್ಟಿದ್ದಾರೆ. ಆಮೇಲೆ ಪಕ್ಕದಲ್ಲಿ ಇದ್ದವರು ಸರ್ ಇಬ್ರು ಸಾವಲ್ಲ ಸರ್ ಅದು ಒಬ್ರದ್ದು ಅಂತ ಹೇಳಿದಾಗ ಅದನ್ನ ಸರಿಪಡಿಸ್ಕೊಂಡಿದ್ದಾರೆ. ಅಂದರೆ ಈ ಪ್ರಶ್ನೆ ಬರೋದು ಏನಪ್ಪಾ ಅಂದ್ರೆ ಸ್ವಕ್ಷೇತ್ರದಲ್ಲೇ ಆಗಿರುವಂತಹ ರಾಬರಿ ಬಗ್ಗೆ ಮಾಹಿತಿ ಇಲ್ಲದೆ ಮಾತನಾಡ್ತಾ ಇದ್ದಾರೆ ಹಾಗಾದ್ರೆ ಸಚಿವರು. ಇದು ಪ್ರಶ್ನೆ ಬರುತ್ತೆ. ಇಷ್ಟೆಲ್ಲ ದೊಡ್ಡ ಅನಾಹುತ ಆಗಿದೆ, ದೇಶದ ಗಮನ ಸೆಳೆದಿದೆ, ಯಾವ ಗ್ಯಾಂಗಪ್ಪ ಇದು ಅಂತ ಜನ ತಲೆ ಕೆಡಿಸ್ಕೊಂಡಿದ್ದಾರೆ. ಅಂಥದ್ರಲ್ಲಿ ಅದೇ ಕ್ಷೇತ್ರದ ಸಚಿವರು ಇವ್ರಿಗೆ ಯಾವುದೋ ರಾಯಚೂರು ಅಥವಾ ಉಡುಪಿ ಬಗ್ಗೆ ನೀವು ರಿಯಾಕ್ಷನ್ ಕೊಡಿ ಅಂದ್ರೆ ಈ ಥರದ್ದೆಲ್ಲ ಬಾಯಿ ತಪ್ಪಾಗೋದು ಸಹಜ. ಇವಾಗ ಹೆಂಗೆ? SBI ಎಂಪ್ಲಾಯಿಗೆ ಇಬ್ಬರದು ಡೆತ್ ಆಗಿದೆ. ಬೀದರ್ನಲ್ಲಿ ನನ್ನ ಪ್ರಕಾರ ಈ ತರ ಮೊದಲನೇ ಕೇಸು. SBI ಎಂಪ್ಲಾಯಿಗೆ ಇಬ್ಬರದು ಡೆತ್ ಆಗಿದೆ. ಬೀದರ್ನಲ್ಲಿ ನನ್ನ ಪ್ರಕಾರ ಈ ತರ ಮೊದಲನೇ ಕೇಸು. SBI ಎಂಪ್ಲಾಯಿಗೆ ಇಬ್ಬರದು ಡೆತ್ ಆಗಿದೆ. ಬೀದರ್ನಲ್ಲಿ ನನ್ನ ಪ್ರಕಾರ ಈ ತರ ಮೊದಲನೇ ಕೇಸು. SBI ಎಂಪ್ಲಾಯಿಗೆ ಇಬ್ಬರದು ಡೆತ್ ಆಗಿದೆ. ಬೀದರ್ನಲ್ಲಿ